I've seen this one. This is a classic. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಹಬ್ಬ ಇರಲಿ ಉಳಿಮೆ ಇರಲಿ ಏನು ಬೇಕಾದ್ ಬರ್ಲಕ್ಕ ರೈತಗೆ ಮಾತ್ರ ಹೊಲ್ದಾಗ ಕೆಲಸ ಮಾಡೋದು ಮಾತ್ರ ತಪ್ಪಿಲ್ಲ ನೋಡ್ರಿ. ಒಂದು ಮಲ್ ಮರಿ ಬಂದದ್ರಿ ಸಾಕು ಅಂತ ಹೇಳಿ ತಂದಾರ. ಭಾಳ ದಿನ ನಾನು ಸಾಕಿರಲಿಲ್ಲ, ಸುಮ್ಮಿದೊಂದು ಸಾಕು ಅಂತ ಏನಾಗ್ತೈತೆ ನೋಡೋಣ ಅಂತ. ನಮಗೆ ಬೆಟ್ಟಲ್ಲಕ್ಕೆ ನಮ್ಮ ದೋಸ್ತ್ ಭಾಳ ದೂರದಿಂದ ಬಂದ ನೋಡ್ರಿ ಹೆಂಗದಾನ. ನನ್ನ ರಾಡಿಗೆ ಫುಲ್ ನನ್ನ ಬಿಟ್ಟು ಬೇರೆ ಯಾರು ಹಿಡ್ದ ನೋಡ್ರಿ. ರೋಡ್ ರೋಮಿಯೋ ಆಗೇನ್ರಿ ಮಗ. 24 ತಾಸು ಫೋನ್ದಾಗ ಮಾತಾಡ್ತಾನೆ, ಯಾರು ಕೂಡ ಮಾತಾಡ್ತಾನೋ ಏನು ಸುದ್ದಿ ಒಂದು ತಿಳಿಯಲಾಗ್ಯದ ನನಗೆ. ಈ ಒಂದು ನಾಗರ ಪಂಚಮಿ ವಿಶೇಷಿತವಾಗಿ ಊರಾಗೆಲ್ಲ ಮೊದ್ಲು ಜಿದ್ ಕಟ್ಟುದ ಅಥವಾ ನಿಂಬಿಕೆ ಹೊಡಿಯೋದ ಗಿನ್ನಿ ಹೊಡಿಯೋದೆಲ್ಲ ಮಾಡ್ತಿದ್ರಿ. ಈಗ ಅದೆಲ್ಲ ಕಣ್ಮರೆ ಆಗದ. ಇವರೊಬ್ಬರು ಹೊಡ್ಯಾಕತ್ತಾರ ನೋಡ್ರಿ. ಪ್ರತಿ ವರ್ಷದಂಗೆ ಈ ವರ್ಷನೂ ನಮ್ಮ ಊರಾಗ 2 ಕಡೆ ಇಟ್ಟಾರ ನೋಡ್ರಿ. ಒಂದು ಬೇಲೂರಿನವ್ರಿಗೆ, ಒಂದು ನಮ್ಮೂರನವ್ರಿಗೆ. ಯಾರು ಜಾಸ್ತಿ ವೇಟ್ ಎತ್ತಾರ ಅಂತ ಹೇಳ್ತಾರೆ ಅವ್ರಿಗೆಲ್ಲ ನೋಡಕ್ಕೆ ಇಷ್ಟು ಜನ ಮಂದಿ ನಮ್ಮ ಊರಿಗೆ ಬಂದಾರ. ಸೊ ಅಲ್ಲಿ ನಮ್ಮೂರವ್ರು ಅದಾರ, ಎಲ್ಲ ಊರವ್ರು ಅದಾರ. ಈ ಒಂದು ವ್ಯಕ್ತಿ ಬಗ್ಗೆ ನಾನು ಇವತ್ತು ಸ್ಪೆಷಲಿ ಹೇಳ್ತೇನೆ ಅಂದ್ರೆ, ಯಾಕಂದ್ರೆ ಅತಿ ಚಿಕ್ಕ ವಯಸ್ಸೊಳಗೆ 120 kg ವೇಟ್ ಎತ್ತೋ ಮೂಲಕ ಸಾಧನೆಯನ್ನು ಮಾಡ್ಯಾನ್ರಿ. ಇದು ನಮ್ಮ ಊರ ರೆಕಾರ್ಡ್ ಅಂತಲೇ ಹೇಳ್ಬೋದು. ಮತ್ತು ಅದು ಅಲ್ಲದೆ ಇನ್ನೂ ನಾಳಿನ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಿ ಅಂತ ಇನ್ನೂ ಯಾರ್ಯಾರು ವಿಡಿಯೋ ಹೊಸದಾಗಿ ನೋಡಕತ್ತಿರಲ್ಲ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಸೇರಿ ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ.